ನಿನ್ನೆ ಇರಾನ್ ಒಂದು ಖಡಕ್ ಮೆಸೇಜ್ ಪಾಸ್ ಮಾಡಿತ್ತು. ಇದೇನಿದ್ರೂ ಕೂಡ ಇಸ್ರೇಲ್ ಹಾಗೆ ಇರಾನ್ ನಡುವಿನ ಸಂಘರ್ಷ. ಅಮೆರಿಕ ಈ ವಿಚಾರದಲ್ಲಿ ತಲೆ ಹಾಕಿದ್ರೆ ನಾವು ಅಮೆರಿಕವನ್ನ ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಇದೀಗ ಇರಾನ್ ಇಸ್ರೇಲ್ ಕದನದ ನಡುವೆ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಟ್ರಂಪ್ ಇದೊಂದು ಚಾಳಿ ಅನ್ಸುತ್ತೆ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಆಗ್ತಿದ್ರು, ನಾವಲ್ಲಿ ಮಧ್ಯಸ್ಥಿಕೆ ವಹಿಸ್ತಿದ್ದೀವಿ ಅನ್ನೋದು. ರಷ್ಯಾ ಉಕ್ರೇನ್ ನಡುವೆ ಯುದ್ಧ ಆಗ್ತಿದ್ರು, ಅಮೆರಿಕಾನೇ ಮಧ್ಯಸ್ಥಿಕೆ ವಹಿಸ್ತಿದೆ ಅನ್ನೋದು. ಇದೀಗ ಇಸ್ರೇಲ್ ಇರಾನ್ ವಿಚಾರದಲ್ಲೂ ಕೂಡ ಟ್ರಂಪ್ ಮೂಗು ತೂರಿಸೋ ಪ್ರಯತ್ನವನ್ನ ಮಾಡ್ತಿದ್ದಾರಾ ಅನ್ನೋ ಅನುಮಾನಕ್ಕೆ ಅವರ ಈ ಟ್ವೀಟ್ ಕಾರಣವಾಗ್ತಾ ಇದೆ. ನಿನ್ನೆ ಇರಾನ್ ಒಂದು ಖಡಕ್ ಮೆಸೇಜ್ ಪಾಸ್ ಮಾಡಿತ್ತು. ಇದೇನಿದ್ರೂ ಕೂಡ ಇಸ್ರೇಲ್ ಹಾಗೆ ಇರಾನ್ ನಡುವಿನ ಸಂಘರ್ಷ. ಅಮೆರಿಕ ಈ ವಿಚಾರದಲ್ಲಿ ತಲೆ ಹಾಕಿದ್ರೆ ನಾವು ಅಮೆರಿಕವನ್ನ ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಇದೀಗ ಇರಾನ್ ಇಸ್ರೇಲ್ ಕದನದ ನಡುವೆ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಟ್ರಂಪ್ ಇದೊಂದು ಚಾಳಿ ಅನ್ಸುತ್ತೆ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಆಗ್ತಿದ್ರು, ನಾವಲ್ಲಿ ಮಧ್ಯಸ್ಥಿಕೆ ವಹಿಸ್ತಿದ್ದೀವಿ ಅನ್ನೋದು. ರಷ್ಯಾ ಉಕ್ರೇನ್ ನಡುವೆ ಯುದ್ಧ ಆಗ್ತಿದ್ರು, ಅಮೆರಿಕಾನೇ ಮಧ್ಯಸ್ಥಿಕೆ ವಹಿಸ್ತಿದೆ ಅನ್ನೋದು. ಇದೀಗ ಇಸ್ರೇಲ್ ಇರಾನ್ ವಿಚಾರದಲ್ಲೂ ಕೂಡ ಟ್ರಂಪ್ ಮೂಗು ತೂರಿಸೋ ಪ್ರಯತ್ನವನ್ನ ಮಾಡ್ತಿದ್ದಾರಾ ಅನ್ನೋ ಅನುಮಾನಕ್ಕೆ ಅವರ ಈ ಟ್ವೀಟ್ ಕಾರಣವಾಗ್ತಾ ಇದೆ. ನಿನ್ನೆ ಇರಾನ್ ಒಂದು ಖಡಕ್ ಮೆಸೇಜ್ ಪಾಸ್ ಮಾಡಿತ್ತು. ಇದೇನಿದ್ರೂ ಕೂಡ ಇಸ್ರೇಲ್ ಹಾಗೆ ಇರಾನ್ ನಡುವಿನ ಸಂಘರ್ಷ. ಅಮೆರಿಕ ಈ ವಿಚಾರದಲ್ಲಿ ತಲೆ ಹಾಕಿದ್ರೆ ನಾವು ಅಮೆರಿಕವನ್ನ ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಇದೀಗ ಇರಾನ್ ಇಸ್ರೇಲ್ ಕದನದ ನಡುವೆ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಟ್ರಂಪ್ ಇದೊಂದು ಚಾಳಿ ಅನ್ಸುತ್ತೆ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಆಗ್ತಿದ್ರು, ನಾವಲ್ಲಿ ಮಧ್ಯಸ್ಥಿಕೆ ವಹಿಸ್ತಿದ್ದೀವಿ ಅನ್ನೋದು. ರಷ್ಯಾ ಉಕ್ರೇನ್ ನಡುವೆ ಯುದ್ಧ ಆಗ್ತಿದ್ರು, ಅಮೆರಿಕಾನೇ ಮಧ್ಯಸ್ಥಿಕೆ ವಹಿಸ್ತಿದೆ ಅನ್ನೋದು. ಇದೀಗ ಇಸ್ರೇಲ್ ಇರಾನ್ ವಿಚಾರದಲ್ಲೂ ಕೂಡ ಟ್ರಂಪ್ ಮೂಗು ತೂರಿಸೋ ಪ್ರಯತ್ನವನ್ನ ಮಾಡ್ತಿದ್ದಾರಾ ಅನ್ನೋ ಅನುಮಾನಕ್ಕೆ ಅವರ ಈ ಟ್ವೀಟ್ ಕಾರಣವಾಗ್ತಾ ಇದೆ. ನಿನ್ನೆ ಇರಾನ್ ಒಂದು ಖಡಕ್ ಮೆಸೇಜ್ ಪಾಸ್ ಮಾಡಿತ್ತು. ಇದೇನಿದ್ರೂ ಕೂಡ ಇಸ್ರೇಲ್ ಹಾಗೆ ಇರಾನ್ ನಡುವಿನ ಸಂಘರ್ಷ. ಅಮೆರಿಕ ಈ ವಿಚಾರದಲ್ಲಿ ತಲೆ ಹಾಕಿದ್ರೆ ನಾವು ಅಮೆರಿಕವನ್ನ ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಇದೀಗ ಇರಾನ್ ಇಸ್ರೇಲ್ ಕದನದ ನಡುವೆ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಟ್ರಂಪ್ ಇದೊಂದು ಚಾಳಿ ಅನ್ಸುತ್ತೆ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಆಗ್ತಿದ್ರು, ನಾವಲ್ಲಿ ಮಧ್ಯಸ್ಥಿಕೆ ವಹಿಸ್ತಿದ್ದೀವಿ ಅನ್ನೋದು. ರಷ್ಯಾ ಉಕ್ರೇನ್ ನಡುವೆ ಯುದ್ಧ ಆಗ್ತಿದ್ರು, ಅಮೆರಿಕಾನೇ ಮಧ್ಯಸ್ಥಿಕೆ ವಹಿಸ್ತಿದೆ ಅನ್ನೋದು. ಇದೀಗ ಇಸ್ರೇಲ್ ಇರಾನ್ ವಿಚಾರದಲ್ಲೂ ಕೂಡ ಟ್ರಂಪ್ ಮೂಗು ತೂರಿಸೋ ಪ್ರಯತ್ನವನ್ನ ಮಾಡ್ತಿದ್ದಾರಾ ಅನ್ನೋ ಅನುಮಾನಕ್ಕೆ ಅವರ ಈ ಟ್ವೀಟ್ ಕಾರಣವಾಗ್ತಾ ಇದೆ. ನಿನ್ನೆ ಇರಾನ್ ಒಂದು ಖಡಕ್ ಮೆಸೇಜ್ ಪಾಸ್ ಮಾಡಿತ್ತು. ಇದೇನಿದ್ರೂ ಕೂಡ ಇಸ್ರೇಲ್ ಹಾಗೆ ಇರಾನ್ ನಡುವಿನ ಸಂಘರ್ಷ. ಅಮೆರಿಕ ಈ ವಿಚಾರದಲ್ಲಿ ತಲೆ ಹಾಕಿದ್ರೆ ನಾವು ಅಮೆರಿಕವನ್ನ ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಇದೀಗ ಇರಾನ್ ಇಸ್ರೇಲ್ ಕದನದ ನಡುವೆ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಟ್ರಂಪ್ ಇದೊಂದು ಚಾಳಿ ಅನ್ಸುತ್ತೆ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಆಗ್ತಿದ್ರು, ನಾವಲ್ಲಿ ಮಧ್ಯಸ್ಥಿಕೆ ವಹಿಸ್ತಿದ್ದೀವಿ ಅನ್ನೋದು. ರಷ್ಯಾ ಉಕ್ರೇನ್ ನಡುವೆ ಯುದ್ಧ ಆಗ್ತಿದ್ರು, ಅಮೆರಿಕಾನೇ ಮಧ್ಯಸ್ಥಿಕೆ ವಹಿಸ್ತಿದೆ ಅನ್ನೋದು. ಇದೀಗ ಇಸ್ರೇಲ್ ಇರಾನ್ ವಿಚಾರದಲ್ಲೂ ಕೂಡ ಟ್ರಂಪ್ ಮೂಗು ತೂರಿಸೋ ಪ್ರಯತ್ನವನ್ನ ಮಾಡ್ತಿದ್ದಾರಾ ಅನ್ನೋ ಅನುಮಾನಕ್ಕೆ ಅವರ ಈ ಟ್ವೀಟ್ ಕಾರಣವಾಗ್ತಾ ಇದೆ. ನಿನ್ನೆ ಇರಾನ್ ಒಂದು ಖಡಕ್ ಮೆಸೇಜ್ ಪಾಸ್ ಮಾಡಿತ್ತು. ಇದೇನಿದ್ರೂ ಕೂಡ ಇಸ್ರೇಲ್ ಹಾಗೆ ಇರಾನ್ ನಡುವಿನ ಸಂಘರ್ಷ. ಅಮೆರಿಕ ಈ ವಿಚಾರದಲ್ಲಿ ತಲೆ ಹಾಕಿದ್ರೆ ನಾವು ಅಮೆರಿಕವನ್ನ ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಇದೀಗ ಇರಾನ್ ಇಸ್ರೇಲ್ ಕದನದ ನಡುವೆ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಟ್ರಂಪ್ ಇದೊಂದು ಚಾಳಿ ಅನ್ಸುತ್ತೆ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಆಗ್ತಿದ್ರು, ನಾವಲ್ಲಿ ಮಧ್ಯಸ್ಥಿಕೆ ವಹಿಸ್ತಿದ್ದೀವಿ ಅನ್ನೋದು. ರಷ್ಯಾ ಉಕ್ರೇನ್ ನಡುವೆ ಯುದ್ಧ ಆಗ್ತಿದ್ರು, ಅಮೆರಿಕಾನೇ ಮಧ್ಯಸ್ಥಿಕೆ ವಹಿಸ್ತಿದೆ ಅನ್ನೋದು. ಇದೀಗ ಇಸ್ರೇಲ್ ಇರಾನ್ ವಿಚಾರದಲ್ಲೂ ಕೂಡ ಟ್ರಂಪ್ ಮೂಗು ತೂರಿಸೋ ಪ್ರಯತ್ನವನ್ನ ಮಾಡ್ತಿದ್ದಾರಾ ಅನ್ನೋ ಅನುಮಾನಕ್ಕೆ ಅವರ ಈ ಟ್ವೀಟ್ ಕಾರಣವಾಗ್ತಾ ಇದೆ. ನಿನ್ನೆ ಇರಾನ್ ಒಂದು ಖಡಕ್ ಮೆಸೇಜ್ ಪಾಸ್ ಮಾಡಿತ್ತು. ಇದೇನಿದ್ರೂ ಕೂಡ ಇಸ್ರೇಲ್ ಹಾಗೆ ಇರಾನ್ ನಡುವಿನ ಸಂಘರ್ಷ. ಅಮೆರಿಕ ಈ ವಿಚಾರದಲ್ಲಿ ತಲೆ ಹಾಕಿದ್ರೆ ನಾವು ಅಮೆರಿಕವನ್ನ ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಇದೀಗ ಇರಾನ್ ಇಸ್ರೇಲ್ ಕದನದ ನಡುವೆ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಟ್ರಂಪ್ ಇದೊಂದು ಚಾಳಿ ಅನ್ಸುತ್ತೆ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಆಗ್ತಿದ್ರು, ನಾವಲ್ಲಿ ಮಧ್ಯಸ್ಥಿಕೆ ವಹಿಸ್ತಿದ್ದೀವಿ ಅನ್ನೋದು. ರಷ್ಯಾ ಉಕ್ರೇನ್ ನಡುವೆ ಯುದ್ಧ ಆಗ್ತಿದ್ರು, ಅಮೆರಿಕಾನೇ ಮಧ್ಯಸ್ಥಿಕೆ ವಹಿಸ್ತಿದೆ ಅನ್ನೋದು. ಇದೀಗ ಇಸ್ರೇಲ್ ಇರಾನ್ ವಿಚಾರದಲ್ಲೂ ಕೂಡ ಟ್ರಂಪ್ ಮೂಗು ತೂರಿಸೋ ಪ್ರಯತ್ನವನ್ನ ಮಾಡ್ತಿದ್ದಾರಾ ಅನ್ನೋ ಅನುಮಾನಕ್ಕೆ ಅವರ ಈ ಟ್ವೀಟ್ ಕಾರಣವಾಗ್ತಾ ಇದೆ. ನಿನ್ನೆ ಇರಾನ್ ಒಂದು ಖಡಕ್ ಮೆಸೇಜ್ ಪಾಸ್ ಮಾಡಿತ್ತು. ಇದೇನಿದ್ರೂ ಕೂಡ ಇಸ್ರೇಲ್ ಹಾಗೆ ಇರಾನ್ ನಡುವಿನ ಸಂಘರ್ಷ. ಅಮೆರಿಕ ಈ ವಿಚಾರದಲ್ಲಿ ತಲೆ ಹಾಕಿದ್ರೆ ನಾವು ಅಮೆರಿಕವನ್ನ ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಇದೀಗ ಇರಾನ್ ಇಸ್ರೇಲ್ ಕದನದ ನಡುವೆ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಟ್ರಂಪ್ ಇದೊಂದು ಚಾಳಿ ಅನ್ಸುತ್ತೆ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಆಗ್ತಿದ್ರು, ನಾವಲ್ಲಿ ಮಧ್ಯಸ್ಥಿಕೆ ವಹಿಸ್ತಿದ್ದೀವಿ ಅನ್ನೋದು. ರಷ್ಯಾ ಉಕ್ರೇನ್ ನಡುವೆ ಯುದ್ಧ ಆಗ್ತಿದ್ರು, ಅಮೆರಿಕಾನೇ ಮಧ್ಯಸ್ಥಿಕೆ ವಹಿಸ್ತಿದೆ ಅನ್ನೋದು. ಇದೀಗ ಇಸ್ರೇಲ್ ಇರಾನ್ ವಿಚಾರದಲ್ಲೂ ಕೂಡ ಟ್ರಂಪ್ ಮೂಗು ತೂರಿಸೋ ಪ್ರಯತ್ನವನ್ನ ಮಾಡ್ತಿದ್ದಾರಾ ಅನ್ನೋ ಅನುಮಾನಕ್ಕೆ ಅವರ ಈ ಟ್ವೀಟ್ ಕಾರಣವಾಗ್ತಾ ಇದೆ. ನಿನ್ನೆ ಇರಾನ್ ಒಂದು ಖಡಕ್ ಮೆಸೇಜ್ ಪಾಸ್ ಮಾಡಿತ್ತು. ಇದೇನಿದ್ರೂ ಕೂಡ ಇಸ್ರೇಲ್ ಹಾಗೆ ಇರಾನ್ ನಡುವಿನ ಸಂಘರ್ಷ. ಅಮೆರಿಕ ಈ ವಿಚಾರದಲ್ಲಿ ತಲೆ ಹಾಕಿದ್ರೆ ನಾವು ಅಮೆರಿಕವನ್ನ ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಇದೀಗ
ಇರಾನ್ ಇಸ್ರೇಲ್ ಕದನದ ನಡುವೆ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಟ್ರಂಪ್ ಇದೊಂದು ಚಾಳಿ ಅನ್ಸುತ್ತೆ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಆಗ್ತಿದ್ರು ನಾವಲ್ಲಿ ಮಧ್ಯಸ್ಥಿಕೆ ವಹಿಸ್ತಿದ್ದೀವಿ ಅನ್ನೋದು, ರಷ್ಯಾ ಉಕ್ರೇನ್ ನಡುವೆ ಯುದ್ಧ ಆಗ್ತಿದ್ರು ಅಮೆರಿಕಾನೇ ಮಧ್ಯಸ್ಥಿಕೆ ವಹಿಸ್ತಿದೆ ಅನ್ನೋದು, ಇದೀಗ ಇಸ್ರೇಲ್ ಇರಾನ್ ವಿಚಾರದಲ್ಲೂ ಕೂಡ ಟ್ರಂಪ್ ಮೂಗು ತೂರಿಸೋ ಪ್ರಯತ್ನವನ್ನ ಮಾಡ್ತಿದ್ದಾರಾ ಅನ್ನೋ ಅನುಮಾನಕ್ಕೆ ಅವರ ಈ ಟ್ವೀಟ್ ಕಾರಣವಾಗ್ತಾ ಇದೆ. ನಿನ್ನೆ ಇರಾನ್ ಒಂದು ಖಡಕ್ ಮೆಸೇಜ್ ಪಾಸ್ ಮಾಡಿತ್ತು. ಇದೇನಿದ್ರು ಕೂಡ ಇಸ್ರೇಲ್ ಹಾಗೆ ಇರಾನ್ ನಡುವಿನ ಸಂಘರ್ಷ, ಅಮೆರಿಕ ಈ ವಿಚಾರದಲ್ಲಿ ತಲೆ ಹಾಕಿದ್ರೆ ನಾವು ಅಮೆರಿಕಾವನ್ನ ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಇದೀಗ ಇರಾನ್ ಇಸ್ರೇಲ್ ಕದನದ ನಡುವೆ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಟ್ರಂಪ್ ಇದೊಂದು ಚಾಳಿ ಅನ್ಸುತ್ತೆ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಆಗ್ತಿದ್ರು ನಾವಲ್ಲಿ ಮಧ್ಯಸ್ಥಿಕೆ ವಹಿಸ್ತಿದ್ದೀವಿ ಅನ್ನೋದು, ರಷ್ಯಾ ಉಕ್ರೇನ್ ನಡುವೆ ಯುದ್ಧ ಆಗ್ತಿದ್ರು ಅಮೆರಿಕಾನೇ ಮಧ್ಯಸ್ಥಿಕೆ ವಹಿಸ್ತಿದೆ ಅನ್ನೋದು, ಇದೀಗ ಇಸ್ರೇಲ್ ಇರಾನ್ ವಿಚಾರದಲ್ಲೂ ಕೂಡ ಟ್ರಂಪ್ ಮೂಗು ತೂರಿಸೋ ಪ್ರಯತ್ನವನ್ನ ಮಾಡ್ತಿದ್ದಾರಾ ಅನ್ನೋ ಅನುಮಾನಕ್ಕೆ ಅವರ ಈ ಟ್ವೀಟ್ ಕಾರಣವಾಗ್ತಾ ಇದೆ. ನಿನ್ನೆ ಇರಾನ್ ಒಂದು ಖಡಕ್ ಮೆಸೇಜ್ ಪಾಸ್ ಮಾಡಿತ್ತು. ಇದೇನಿದ್ರು ಕೂಡ ಇಸ್ರೇಲ್ ಹಾಗೆ ಇರಾನ್ ನಡುವಿನ ಸಂಘರ್ಷ, ಅಮೆರಿಕ ಈ ವಿಚಾರದಲ್ಲಿ ತಲೆ ಹಾಕಿದ್ರೆ ನಾವು ಅಮೆರಿಕಾವನ್ನ ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಇದೀಗ ಇರಾನ್ ಇಸ್ರೇಲ್ ಕದನದ ನಡುವೆ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಟ್ರಂಪ್ ಇದೊಂದು ಚಾಳಿ ಅನ್ಸುತ್ತೆ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಆಗ್ತಿದ್ರು ನಾವಲ್ಲಿ ಮಧ್ಯಸ್ಥಿಕೆ ವಹಿಸ್ತಿದ್ದೀವಿ ಅನ್ನೋದು, ರಷ್ಯಾ ಉಕ್ರೇನ್ ನಡುವೆ ಯುದ್ಧ ಆಗ್ತಿದ್ರು ಅಮೆರಿಕಾನೇ ಮಧ್ಯಸ್ಥಿಕೆ ವಹಿಸ್ತಿದೆ ಅನ್ನೋದು, ಇದೀಗ ಇಸ್ರೇಲ್ ಇರಾನ್ ವಿಚಾರದಲ್ಲೂ ಕೂಡ ಟ್ರಂಪ್ ಮೂಗು ತೂರಿಸೋ ಪ್ರಯತ್ನವನ್ನ ಮಾಡ್ತಿದ್ದಾರಾ ಅನ್ನೋ ಅನುಮಾನಕ್ಕೆ ಅವರ ಈ ಟ್ವೀಟ್ ಕಾರಣವಾಗ್ತಾ ಇದೆ. ನಿನ್ನೆ ಇರಾನ್ ಒಂದು ಖಡಕ್ ಮೆಸೇಜ್ ಪಾಸ್ ಮಾಡಿತ್ತು. ಇದೇನಿದ್ರು ಕೂಡ ಇಸ್ರೇಲ್ ಹಾಗೆ ಇರಾನ್ ನಡುವಿನ ಸಂಘರ್ಷ, ಅಮೆರಿಕ ಈ ವಿಚಾರದಲ್ಲಿ ತಲೆ ಹಾಕಿದ್ರೆ ನಾವು ಅಮೆರಿಕಾವನ್ನ ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಇದೀಗ ಇರಾನ್ ಇಸ್ರೇಲ್ ಕದನದ ನಡುವೆ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಟ್ರಂಪ್ ಇದೊಂದು ಚಾಳಿ ಅನ್ಸುತ್ತೆ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಆಗ್ತಿದ್ರು ನಾವಲ್ಲಿ ಮಧ್ಯಸ್ಥಿಕೆ ವಹಿಸ್ತಿದ್ದೀವಿ ಅನ್ನೋದು, ರಷ್ಯಾ ಉಕ್ರೇನ್ ನಡುವೆ ಯುದ್ಧ ಆಗ್ತಿದ್ರು ಅಮೆರಿಕಾನೇ ಮಧ್ಯಸ್ಥಿಕೆ ವಹಿಸ್ತಿದೆ ಅನ್ನೋದು, ಇದೀಗ ಇಸ್ರೇಲ್ ಇರಾನ್ ವಿಚಾರದಲ್ಲೂ ಕೂಡ ಟ್ರಂಪ್ ಮೂಗು ತೂರಿಸೋ ಪ್ರಯತ್ನವನ್ನ ಮಾಡ್ತಿದ್ದಾರಾ ಅನ್ನೋ ಅನುಮಾನಕ್ಕೆ ಅವರ ಈ ಟ್ವೀಟ್ ಕಾರಣವಾಗ್ತಾ ಇದೆ. ನಿನ್ನೆ ಇರಾನ್ ಒಂದು ಖಡಕ್ ಮೆಸೇಜ್ ಪಾಸ್ ಮಾಡಿತ್ತು. ಇದೇನಿದ್ರು ಕೂಡ ಇಸ್ರೇಲ್ ಹಾಗೆ ಇರಾನ್ ನಡುವಿನ ಸಂಘರ್ಷ, ಅಮೆರಿಕ ಈ ವಿಚಾರದಲ್ಲಿ ತಲೆ ಹಾಕಿದ್ರೆ ನಾವು ಅಮೆರಿಕಾವನ್ನ ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಇದೀಗ ಇರಾನ್ ಇಸ್ರೇಲ್ ಕದನದ ನಡುವೆ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಟ್ರಂಪ್ ಇದೊಂದು ಚಾಳಿ ಅನ್ಸುತ್ತೆ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಆಗ್ತಿದ್ರು ನಾವಲ್ಲಿ ಮಧ್ಯಸ್ಥಿಕೆ ವಹಿಸ್ತಿದ್ದೀವಿ ಅನ್ನೋದು, ರಷ್ಯಾ ಉಕ್ರೇನ್ ನಡುವೆ ಯುದ್ಧ ಆಗ್ತಿದ್ರು ಅಮೆರಿಕಾನೇ ಮಧ್ಯಸ್ಥಿಕೆ ವಹಿಸ್ತಿದೆ ಅನ್ನೋದು, ಇದೀಗ ಇಸ್ರೇಲ್ ಇರಾನ್ ವಿಚಾರದಲ್ಲೂ ಕೂಡ ಟ್ರಂಪ್ ಮೂಗು ತೂರಿಸೋ ಪ್ರಯತ್ನವನ್ನ ಮಾಡ್ತಿದ್ದಾರಾ ಅನ್ನೋ ಅನುಮಾನಕ್ಕೆ ಅವರ ಈ ಟ್ವೀಟ್ ಕಾರಣವಾಗ್ತಾ ಇದೆ. ನಿನ್ನೆ ಇರಾನ್ ಒಂದು ಖಡಕ್ ಮೆಸೇಜ್ ಪಾಸ್ ಮಾಡಿತ್ತು. ಇದೇನಿದ್ರು ಕೂಡ ಇಸ್ರೇಲ್ ಹಾಗೆ ಇರಾನ್ ನಡುವಿನ ಸಂಘರ್ಷ, ಅಮೆರಿಕ ಈ ವಿಚಾರದಲ್ಲಿ ತಲೆ ಹಾಕಿದ್ರೆ ನಾವು ಅಮೆರಿಕಾವನ್ನ ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಇದೀಗ ಇರಾನ್ ಇಸ್ರೇಲ್ ಕದನದ ನಡುವೆ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಟ್ರಂಪ್ ಇದೊಂದು ಚಾಳಿ ಅನ್ಸುತ್ತೆ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಆಗ್ತಿದ್ರು ನಾವಲ್ಲಿ ಮಧ್ಯಸ್ಥಿಕೆ ವಹಿಸ್ತಿದ್ದೀವಿ ಅನ್ನೋದು, ರಷ್ಯಾ ಉಕ್ರೇನ್ ನಡುವೆ ಯುದ್ಧ ಆಗ್ತಿದ್ರು ಅಮೆರಿಕಾನೇ ಮಧ್ಯಸ್ಥಿಕೆ ವಹಿಸ್ತಿದೆ ಅನ್ನೋದು, ಇದೀಗ ಇಸ್ರೇಲ್ ಇರಾನ್ ವಿಚಾರದಲ್ಲೂ ಕೂಡ ಟ್ರಂಪ್ ಮೂಗು ತೂರಿಸೋ ಪ್ರಯತ್ನವನ್ನ ಮಾಡ್ತಿದ್ದಾರಾ ಅನ್ನೋ ಅನುಮಾನಕ್ಕೆ ಅವರ ಈ ಟ್ವೀಟ್ ಕಾರಣವಾಗ್ತಾ ಇದೆ. ನಿನ್ನೆ ಇರಾನ್ ಒಂದು ಖಡಕ್ ಮೆಸೇಜ್ ಪಾಸ್ ಮಾಡಿತ್ತು. ಇದೇನಿದ್ರು ಕೂಡ ಇಸ್ರೇಲ್ ಹಾಗೆ ಇರಾನ್ ನಡುವಿನ ಸಂಘರ್ಷ, ಅಮೆರಿಕ ಈ ವಿಚಾರದಲ್ಲಿ ತಲೆ ಹಾಕಿದ್ರೆ ನಾವು ಅಮೆರಿಕಾವನ್ನ ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಇದೀಗ ಇರಾನ್ ಇಸ್ರೇಲ್ ಕದನದ ನಡುವೆ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಟ್ರಂಪ್ ಇದೊಂದು ಚಾಳಿ ಅನ್ಸುತ್ತೆ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಆಗ್ತಿದ್ರು ನಾವಲ್ಲಿ ಮಧ್ಯಸ್ಥಿಕೆ ವಹಿಸ್ತಿದ್ದೀವಿ ಅನ್ನೋದು, ರಷ್ಯಾ ಉಕ್ರೇನ್ ನಡುವೆ ಯುದ್ಧ ಆಗ್ತಿದ್ರು ಅಮೆರಿಕಾನೇ ಮಧ್ಯಸ್ಥಿಕೆ ವಹಿಸ್ತಿದೆ ಅನ್ನೋದು, ಇದೀಗ ಇಸ್ರೇಲ್ ಇರಾನ್ ವಿಚಾರದಲ್ಲೂ ಕೂಡ ಟ್ರಂಪ್ ಮೂಗು ತೂರಿಸೋ ಪ್ರಯತ್ನವನ್ನ ಮಾಡ್ತಿದ್ದಾರಾ ಅನ್ನೋ ಅನುಮಾನಕ್ಕೆ ಅವರ ಈ ಟ್ವೀಟ್ ಕಾರಣವಾಗ್ತಾ ಇದೆ. ನಿನ್ನೆ ಇರಾನ್ ಒಂದು ಖಡಕ್ ಮೆಸೇಜ್ ಪಾಸ್ ಮಾಡಿತ್ತು. ಇದೇನಿದ್ರು ಕೂಡ ಇಸ್ರೇಲ್ ಹಾಗೆ ಇರಾನ್ ನಡುವಿನ ಸಂಘರ್ಷ, ಅಮೆರಿಕ ಈ ವಿಚಾರದಲ್ಲಿ ತಲೆ ಹಾಕಿದ್ರೆ ನಾವು ಅಮೆರಿಕಾವನ್ನ ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಇದೀಗ ಇರಾನ್ ಇಸ್ರೇಲ್ ಕದನದ ನಡುವೆ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಟ್ರಂಪ್ ಇದೊಂದು ಚಾಳಿ ಅನ್ಸುತ್ತೆ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಆಗ್ತಿದ್ರು ನಾವಲ್ಲಿ ಮಧ್ಯಸ್ಥಿಕೆ ವಹಿಸ್ತಿದ್ದೀವಿ ಅನ್ನೋದು, ರಷ್ಯಾ ಉಕ್ರೇನ್ ನಡುವೆ ಯುದ್ಧ ಆಗ್ತಿದ್ರು ಅಮೆರಿಕಾನೇ ಮಧ್ಯಸ್ಥಿಕೆ ವಹಿಸ್ತಿದೆ ಅನ್ನೋದು, ಇದೀಗ ಇಸ್ರೇಲ್ ಇರಾನ್ ವಿಚಾರದಲ್ಲೂ ಕೂಡ ಟ್ರಂಪ್ ಮೂಗು ತೂರಿಸೋ ಪ್ರಯತ್ನವನ್ನ ಮಾಡ್ತಿದ್ದಾರಾ ಅನ್ನೋ ಅನುಮಾನಕ್ಕೆ ಅವರ ಈ ಟ್ವೀಟ್ ಕಾರಣವಾಗ್ತಾ ಇದೆ.